ನೇಣು ಬಿಗಿದ ಸ್ಥಿತಿಯಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟ ಮಹಿಳೆ, ಪತ್ನಿ ಉಸಿರುಗಟ್ಟಿ ಸಾಯಿಸುತ್ತಿರುವ ವಿಡಿಯೋ ಮಾಡಿದ ಪತಿ. ನಿಜಕ್ಕೂ ನಮ್ಮ ಸಮಾಜದಲ್ಲಿ ಏನ್ ನಡೆಯುತ್ತಿದೆ ಅಂತ ಹೇಳೋಕೆ ಆಗ್ತಿಲ್ಲ ನೋಡಿ. ಹೆಣ್ಮಕ್ಳು ಅನೈತಿಕ ಸಂಬಂಧ, ಪರಪುರುಷರು ಪರಸ್ತ್ರೀಯರ ಜೊತೆ ಮಂಚ ಇರೋದು, ಕಾಮದ ಆಸೆಗೆ ಬಿದ್ದು ಅಮಾಯಕರು ಜೀವವನ್ನೇ ಕಳೆದುಕೊಳ್ಳುತ್ತಿದ್ದಾರೆ ಕಣ್ರಿ. ಇದೀಗ ಅದೇ ಸಾಲಿಗೆ ಒಂದು ಅನೈತಿಕ ಸಂಬಂಧ ಹೆಂಡತಿಯ ಜೀವವನ್ನೇ ತೆಗೆದಿದೆ ನೋಡಿ. ಗಂಡನ ಎದುರೇ ಹೆಂಡತಿ ಒದ್ದಾಡಿ ಜೀವ ಬಿಟ್ಟಿದ್ದಾಳೆ. ಆಕೆಯನ್ನ ನೇಣಿಗೆ ಏರಿಸಿ ಪಾಪಿ ಗಂಡ ಸಾಯುವ ಕೊನೆ ಕ್ಷಣದ ವಿಡಿಯೋ ಮಾಡಿದ ಅಮಾನವೀಯ ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ಇಂಥದೊಂದು ಬೀಭತ್ಸ ಘಟನೆ ಎಂತವರಿಗೂ ಬೇಸರ ತರಿಸಿದೆ ಕಣ್ರಿ. ಹೆಂಡತಿ ಅನ್ನೋ ಸಂಬಂಧಗಳು ಯಾವತ್ತೋ ನಂಬಿಕೆ ಮೇಲೆ ನಿಂತಿರುತ್ತವೆ. ಹಿಂದೆ ಎಲ್ಲ 100 ವರ್ಷ ಕಳೆದಿದ್ರು ಗಂಡನಿಗೆ ಆಕೆಯೇ ಸೀತೆ, ಪತ್ನಿಗೆ ಗಂಡನೇ ರಾಮನಾಗಿರ್ತಿದ್ದ. ಆದ್ರೀಗ ಕಾಲ ಬದಲಾದಂತೆ ಸಂಬಂಧಗಳಿಗೂ ಬೆಲೆ ಇಲ್ಲದಂತಾಗಿದೆ ನೋಡಿ. ಎಷ್ಟೋ ಅನೈತಿಕ ಸಂಬಂಧಗಳು ಸದ್ಯ ಕೊಲೆಯಲ್ಲಿ ಅಂತ್ಯವಾಗ್ತಿವೆ. ಇದೀಗ ಅದೇ ಸಾಲಿಗೆ ಗಂಡನೇ ಎದ್ದು ಪತ್ನಿಯನ್ನ ಉಸಿರುಗಟ್ಟಿಸಿ ಸಾಯಿಸಿರುವ ಹೃದಯ ವಿದ್ರಾವಕ ಘಟನೆ ಇದು. ಮಹಾಲಿಂಗ್ಪುರ ವ್ಯಕ್ತಿಯೊಂದಿಗೆ ಪತ್ನಿಯ ಸಂಬಂಧ, ಅನೈತಿಕ ಸಂಬಂಧಕ್ಕೆ ಗಂಡನೇ ಕೊಂದಿರುವ ಶಂಕೆ. ಗಲಗಲಿ ಗ್ರಾಮದಲ್ಲಿ ಇಷ್ಟು ದಿನ ಅದೇನ್ ಘಟನೆ ನಡೆಯಬಾರದು ಅಂತ ಜನರು ಅಂದ್ಕೊಂಡಿದ್ರು, ಅದೇ ನಡೆದು ಹೋಗಿದೆ ಕಣ್ರಿ. ಹೀಗೆ ನೇಣಿಗೆ ಶರಣಾಗಿರುವ ಮಹಿಳೆ 23 ವರ್ಷದ ಭಾಗ್ಯಶ್ರೀ ಅಲಿಯಾಸ್ ಪ್ರಗತಿ ಕಣ್ರಿ. ಈಕೆಗೆ ಒಂದು ಗಂಡು ಮಗು ಕೂಡ ಇದೆ. ಕಳೆದ 6 ವರ್ಷಗಳ ಹಿಂದೆ ಪ್ರವೀಣ್ ಜಗಳೂರು ಎನ್ನೋರ ಜೊತೆ ಭಾಗ್ಯಶ್ರೀ ವಿವಾಹ ಅದ್ದೂರಿಯಾಗಿ ನಡೆದಿತ್ತು. ಸುಂದರ ಸಂಸಾರ, ಗಂಡನಿಗೆ ಮುದ್ದಿನ ಹೆಂಡತಿ, ಇಬ್ಬರ ಮದುವೆಗೆ ಸಾಕ್ಷಿಯಾಗಿ ಒಂದು ಗಂಡು ಮಗುವು, ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಗಂಡನ ತಲೆಗೆ ಹೊಕ್ಕಿದ ಅನುಮಾನ ಎಂಬ ಪಿಶಾಚಿ ಈ ಕೊಲೆ ಮಾಡುವ ಹಂತಕ್ಕೆ ಹೋಯ್ತಾ ಎಂಬ ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ ಕಣ್ರಿ. ಗಂಡನಿಗೆ ಸಿಕ್ಕಿದ್ದು ಭಾಗ್ಯಶ್ರೀ ಅನೈತಿಕ ಸಂಬಂಧದ ವಿಡಿಯೋ. ತವರು ಮನೆಯಿಂದ ಹೆಂಡತಿ ಕರೆ ತಂದಿದ್ದ ಪ್ರವೀಣ್. ಭಾಗ್ಯಶ್ರೀಗೆ ಮಹಾಲಿಂಗ್ಪುರದ ವ್ಯಕ್ತಿಯೊಂದಿಗೆ ಅನೈತಿಕ ಸಂಬಂಧ ಇರುವ ಬಗ್ಗೆ ಗಂಡನಿಗೆ ಚಿಕ್ಕದಾಗಿ ಅನುಮಾನ ಮೂಡಿತ್ತು ನೋಡಿ. ಆದ್ರೆ ತನ್ನ ಹೆಂಡತಿಯ ಅನೈತಿಕ ವಿಡಿಯೋ ಗಂಡ ನೋಡಿದಾಗಲಿಂದಲೂ ಹುಚ್ಚನಂತೆ ಆಡ್ತಿದ್ದ. ಇದೇ ಕಾರಣಕ್ಕೆ ಜಗಳ ಆಡ್ಕೊಂಡು ಹೋಗಿ ಭಾಗ್ಯಶ್ರೀ ತನ್ನ ತವರು ಮನೆ ಸೇರಿದ್ಲು. ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಗಂಡ ಎಲ್ಲವೂ ಸರಿ ಮಾಡ್ತೀನಿ ಬಾ ಅಂತ ಗಲಗಲಿಗೆ ಹೆಂಡತಿಯನ್ನ ಕರೆದಿದ್ದ. ಭಾಗ್ಯಶ್ರೀ ನೇಣು ಬಿಗಿದ ರೀತಿಯಲ್ಲಿ ಮನೆಯಲ್ಲಿ ಪತ್ತೆಯಾಗಿದ್ದಾಳೆ. ಇನ್ನು ಗಂಡನ ಮೊಬೈಲ್ ನಲ್ಲಿ ಭಾಗ್ಯಶ್ರೀ ನೇಣು ಹಾಕಿಕೊಂಡಿರುವ ವಿಡಿಯೋ ಕೂಡ ಇದೆ. ಜೊತೆಗೆ ಆಕೆ ಸಾಯುವ ಕೊನೆ ಕ್ಷಣಗಳನ್ನ ಗಂಡನೇ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾನೆ. ಇದರಿಂದ ಗಂಡನೇ ನೇಣು ಬಿಗಿದು ಈಕೆ ಸಾಯೋದನ್ನೇ ವಿಡಿಯೋ ಮಾಡ್ತಾ ಕುಳಿತಿರೋದು ಪೊಲೀಸರಿಗೆ ಸ್ಪಷ್ಟವಾಗಿದೆ. ಸ್ಥಳಕ್ಕೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಬಿಳಿಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ರೆ ಒಂದೇ ಒಂದು ಅನೈತಿಕ ಸಂಬಂಧ ಜೀವ ತೆಗೆಯೋ ಮಟ್ಟಿಗೆ ಹೋಗ್ತಿರೋದು ನಿಜಕ್ಕೂ ಜನರ ಮನಸ್ಥಿತಿ ಹೇಗೆ ಬದಲಾಗ್ತಿದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.